ನಮಸ್ಕಾರ. ಒಂದೇ ಥರ ತರಕಾರಿ ಬೇಳೆ ಸಾಂಬಾರು ತಿಂತಾನೆ ಇರ್ತೀವಿ. ವಿಭಿನ್ನವಾಗಿ ವಿಶೇಷವಾಗಿ ಏನಾದರೂ ಮಾಡಬೇಕು ಅಂದರೂ ಒಮ್ಮೆ ಈ ಥರ ಟ್ರೈ ಮಾಡಿ. ಅದ್ಭುತವಾದ ರೆಸಿಪಿ, ಅದ್ಭುತವಾದ ರುಚಿ. ಹಲಸಿನಕಾಯಿ ಸಾಂಬಾರು, ಹಲಸಿನಕಾಯಿ ಪಲ್ಯ, ರೈಸ್ ಜೊತೆ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ನು. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಗೊತ್ತಾಗುತ್ತೆ ನಿಮಗೇ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮತ್ತು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಹಳ್ಳಿಲಿರೋರ್ಗಂತೂ ಇದ್ರ ರುಚಿ ಬಗ್ಗೆ ಹೇಳೋ ಹಾಗೆ ಇಲ್ಲ, ಅಷ್ಟು ಅದ್ಭುತವಾಗಿದೆ. ಬನ್ನಿ ಶುರು ಮಾಡೋಣ. ಅವರೆಕಾಳನ್ನ ನೆನೆಸಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ 1 ಅವರ್ ಮುಂಚೆ. ಕೆಲವರು ಹುರಿದ್ಬಿಟ್ಟು ಮಾಡ್ತಾರೆ, ನಾನು ಹಸಿದ್ನೇ ಬಿಸಿನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ಬೇಯಿಸ್ಕೊಳ್ಳೋಣ ಬನ್ನಿ. ಈಗ ಕುಕ್ಕರ್ಗೆ ನಾವು ನೆನೆಸಿಟ್ಕೊಂಡಿರೋ ಅವರೆಕಾಳು ಹಾಕ್ಕೊಳ್ಳೋಣ. 2 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ, ಏಕೆಂದರೆ ಹಲಸಿನಕಾಯಿ ಜೊತೆನೂ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. 2 ವಿಷಿಲ್ ಕೂಗಿಸ್ಕೊಳ್ಳೋಣ. ನೋಡಿ, ಕುಕ್ಕರ ಬೇಯಕ್ಕಿಟ್ಟಿದ್ದೀನಿ. ಕಾಳು ಅಷ್ಟೋ ತನಕ ನಾವು ಹಲಸಿನಕಾಯಿ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಈ ತುದಿ ಕಟ್ ಮಾಡ್ಕೊಬಿಡೋಣ. ಈ ತುದಿ ಕಟ್ ಮಾಡಿಕೊಂಡು ನೋಡಿ, ಹಾರ್ಡಿದೆ ತುಂಬ. ಈ ಥರ ತೆಗೆದ್ಬಿಡಿ, ಅಂಟು ಮತ್ತು ಹಾಲು ಬರುತ್ತೆ. ಸ್ವಲ್ಪ ಎಳೆದು ನೋಡ್ಕೊಂಡು ತೊಗೊಳ್ಳಿ, ಬಲ್ತಿರೋ ತೊಗೋಬೇಡಿ. ಈ ಥರ ಮಾಡಿಬಿಟ್ಟು ಅಂಟೆಲ್ಲ ತೆಗೆದುಬಿಟ್ಟು ಸಿಪ್ಪೆ ಎಲ್ಲ ತೆಗಿಯೋಣ. ನೋಡಿ, ಈ ಅಂಟಿದೆಯಲ್ಲ, ಅಂಟೆಲ್ಲ ತೆಗಿಬೇಕು. ನೋಡಿ, ಈ ಥರ ಅಂಟು ಬರುತ್ತೆ, ಇದನ್ನೆಲ್ಲ ತೆಗೆದುಬಿಡೋಣ. ಈಗ ಇದನ್ನು ಸಿಪ್ಪೆ ಹೊರ್ಕೊಳ್ಳೋಣ. ತುಂಬ ಗಟ್ಟಿ ಇದೆ, ಈ ಥರ ಹೊರ್ಕೊಳ್ಳೋಣ. ಸಿಕ್ಕಾಬಟ್ಟೆ ಮಾಡ್ಕೊಳ್ಳಿ, ಏಟಾಗ್ಬಿಡುತ್ತೆ ಕೈ. ಈ ಥರ ಮಾಡಿಕೊಂಡು ನೋಡಿ, ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದು ಮಧ್ಯೆ ಪಡ್ಸ್ ತಗೊಳ್ಳೋಣ. ಮಧ್ಯೆ ಪಡ್ಸ್ ದಿಂಡಿ ಇರುತ್ತಲ್ಲ, ಹಾಕ್ಬಾರ್ದು. ಇದನ್ನು ತೆಗಿಯೋಣ. ಇದನ್ನು ನೋಡಿ, ಇದು ತಗೋಬೇಕಿದ್ನ ಈ ಥರ ತೆಗೆದ್ರೆ ಸರಿ, ಇಲ್ಲಾಂದರೆ ತಿನ್ನೋದಕ್ಕಾಗಲ್ಲ. ನೋಡಿ, ಹೆಚ್ಚಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಈಗ ಮಸಾಲೆ ರೆಡಿ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಹಾರ್ಡಾಗಿರುತ್ತೆ ಕಟ್ ಮಾಡೋದಕ್ಕೆ, ನೋಡ್ಕೊಂಡು ಕಟ್ ಮಾಡಿ. ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಕಡೆ ಆರಾಮಾಗಿ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಆಪ್ಕಮ್ಸಲ್ಲಾಗಲಿ ರಿಲಯನ್ಸಲ್ಲಾಗಲಿ ನೀವು ಕಟ್ ಮಾಡಿರೋದೇ ತೊಗೋಬೋದು ಆರಾಮ್ಸಾಗಿ. ಈ ಥರ ತೊಗೊಂಡು ಕಟ್ ಮಾಡಿರೋ ತೊಗೊಂಡ್ರೆ ಇನ್ನೂ ಬೆಸ್ಟು. ಬನ್ನಿ ಈಗ ಮಸಾಲೆ ಶುರು ಮಾಡೋಣ. ಇವಾಗ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 3 ಸಣ್ಣ ಟೊಮೆಟೊ, 1 ಸಣ್ಣ ಸೈಜು ಬೆಳ್ಳುಳ್ಳಿ ಗೆಡ್ಡೆ. ಖಾರಕ್ಕೆ ತಕ್ಕಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ. ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ. ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಬೇಡ, ರುಚಿ ಇರಲ್ಲ. ಈ ಥರ ಸಾಂಬಾರುಗಳಿಗೆಲ್ಲ ಮನೇಲಿ ಮಾಡಿರೋ ಅಂಥದ್ದು ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈಗ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹಾಕ್ಕೊಂಡು ಈಗ ನೈಸ್ ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ, ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಸಾಂಬಾರು ಪೌಡ್ರು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರ್ ಹಾಕಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಕಲರು ಸೂಪರಾಗಿರುತ್ತೆ. ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸಾಸಿವೆ, 1 ಮೀಡಿಯಮ್ ಸೈಜು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು. ನೋಡಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಹಲಸಿನಕಾಯಿನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಮಸಾಲೆ ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ, ಅದಕ್ಕೋಸ್ಕರ. ಇವಾಗ ಇದಕ್ಕೆ ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ, ಅದು ನೀರು ಸಮೇತ ಹಾಕ್ಕೊಳ್ಳೋಣ. ನೀರು ತೆಗಿಬಾರ್ದು, ಯಾಕೆಂದರೆ ನಾವು ತೊಳೆದು ಬೇಯಿಸ್ಕೊಂಡಿರೋದು, ಅದರಿಂದ ನೀರು ಸಮೇತನೇ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡ್ರೆ ರುಚಿ ಸೂಪರಾಗಿರುತ್ತೆ. ಮುದ್ದೆ ಜೊತೆ ಆಗ್ಬೋದು, ರೈಸ್ ಜೊತೆ ಆಗ್ಬೋದು, ಸೂಪರ್ ಕಾಂಬಿನೇಷನ್ನು. ಚಿಕನ್ ಮಟನ್ ತಿಂದಂಗೆ ಇರುತ್ತೆ. ಹಲಸಿನಕಾಯಿ ತಿಂದಿರೋರಿಗೆ ಗೊತ್ತಿದ್ರು ರುಚಿ ಹೇಗಿರುತ್ತೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇವಾಗ ಇದಕ್ಕೆ ಮಿಕ್ಸಿ ತೊಳೆದು ನೀರು ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಗಟ್ಟಿ ತೆಳು ಬೇಕು ಅಷ್ಟು ಕ್ವಾಂಟಿಟಿ ಮಾಡ್ಕೊಳ್ಳಿ.
ನೋಡಿ ನಿಮ್ಗೆ ಎಷ್ಟು ತೆಳುವು ಗಟ್ಟಿ ಬೇಕೋ ನೋಡ್ಕೊಂಡು ಅದಕ್ಕೆ ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಇದು ಸ್ವಲ್ಪ ಗಟ್ಟಿನೇ ಇದೆ, ಇನ್ನು ಸ್ವಲ್ಪ ನೀರು ಹಾಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬಿಡೋಣ. ಉಪ್ಪು ಹಾಕ್ಕೊಂಡು 2 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಆಲ್ರೆಡಿ ಅವರೆಕಾಳು ಬೆಂದಿದೆ. ಈಗ ಇದ್ರ ಜೊತೆ 80% ಅಷ್ಟು ಬೆಂದಿದೆ. ಈ ಹಲಸಿನಕಾಯಿ ಜೊತೆ ಅವರೆಕಾಳು ಬೆಂದರೆ ಕರೆಕ್ಟಾಗಿ ಆಗುತ್ತೆ. 2 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು. ಬನ್ನಿ ಈಗ ಕುಕ್ಕರ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಕೊನೆಗೆ ನಿಂಬೆ ರಸ ಅಂತ ಹುಣಸೆ ರಸ ಹಾಕಿ ಕುಕ್ಕರ್ ಮುಚ್ಚಿಬಿಡೋಣ. ಇದಕ್ಕೆ ನೀವು ಹುಣಸೆ ರಸ ಹಾಕಲೇಬೇಕು, ಇಲ್ಲಾಂದರೆ ಟೇಸ್ಟ್ ಕೊಡೋಲ್ಲ. ಅದಕ್ಕೆ ನಾವು ಒಂದು 3 ರಿಂದ 4 ಟೊಮೆಟೊ ಹಾಕ್ಕೊಂಡಿರೋದು ಹುಣಸೆ ರಸ ಹಾಕ್ತೀವಿ ಅಂತಲೇ. ಈಗ ಹುಣಸೆ ರಸ ಹಾಕಿ ಕುಕ್ಕರ್ ಮುಚ್ಚಿಬಿಡೋಣ. ರೆಡಿಯಾಗಿದೆ ಹಲಸಿನಕಾಯಿ ಸಾಂಬಾರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಎಲ್ಲ ಚೆನ್ನಾಗೂ ಬೆಂದಿದೆ. ಇದು ಮುದ್ದೆ ಜೊತೆ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ನು. ಬನ್ನಿ ಮುದ್ದೆ ಜೊತೆ ಅನ್ನದ ಜೊತೆ ಸವಿಯೋಣ. ನೋಡಿ ನಾನು ಪಲ್ಯ ಮಾಡ್ಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಸಾಂಬಾರಲ್ಲೇ ಬಿಟ್ಕೊಳ್ಳಿ. ನೋಡಿ ನಾನು ಇದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಂದ ತೆಗೆದು ಒಗ್ಗರಣೆ ಮಾಡ್ತಾಯಿದ್ದೀನಿ. ಈಗ ಇದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ. ಜಾಸ್ತಿ ಬೇಡ. ಒಂದು 10 ಸ್ಪೂನ್ ಸಾಸಿವೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಒಗ್ಗರಣೆ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ, ಆಪ್ಷನಲ್ಲು. ನಿಮಗೆ ಬೇಡ ಅಂದರೆ ಸಾಂಬಾರಲ್ಲೇ ಬಿಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಈ ಥರ ಬೆಂದರೆ ಸಾಕು. ಈಗ ಇದು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಬನ್ನಿ, ಈಗ ಈರುಳ್ಳಿ ಫ್ರೈ ಆಗಿದೆ, ಇದಕ್ಕೆ ಹಾಕ್ಕೊಳ್ಳೋಣ. ಈ ಥರ ಮಾಡಿಕೊಂಡ್ರೆ ನೆಂಚ್ಕೊಳಕ್ಕೆ ಸೈಡಲ್ಲಾಗುತ್ತೆ ಪಲ್ಯ. ಅದಕ್ಕೋಸ್ಕರ ಮಾಡಿಕೊಟ್ಟಿರೋದು. ಮಾಡಬೇಕು ಅಂತಲೂ ಏನಿಲ್ಲ, ಮಾಡಬಾರ್ದು ಅಂತಲೂ ಏನಿಲ್ಲ, ನಿಮ್ಮ ಚಾಯ್ಸ್. ಸಾಂಬಾರಲ್ಲಾರು ಬಿಡಿ, ಹಾಗೇನಾದರೂ ತಿನ್ನಿ ನಿಮ್ಗೆ ಸೇರಿದ್ದು. ನೋಡಿ ಪಲ್ಯ ರೆಡಿಯಾಗಿದೆ. ಈಗ ಆಫ್ ಮಾಡ್ಕೊಳ್ಳೋಣ ಗ್ಯಾಸು. ಇಷ್ಟಾದರೆ ಸಾಕು. ನೋಡಿ ಅನ್ನದ ಜೊತೆ ಸಾಂಬಾರು ರೆಡಿ. ನೋಡಿ ಪಲ್ಯ, ಅನ್ನ, ಸಾರು ರೆಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಲಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅನ್ನದ ಜೊತೆ ಮುದ್ದೆ ಜೊತೆ